ನಾವು ಕರ್ತನ ಸನ್ನಿಧಾನದಲ್ಲಿ ಹಾಗೆ ನಿಂತಿರುವ ಹಾಗೆ ಕ್ಷಣ ಹೊತ್ತು ಮೌನವಾಗಿರುವ ನಮ್ಮ ಸ್ಥಿತಿಗತಿಗಳನ್ನು ಬಲ್ಲಂಥ ದೇವರ ಆತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. ಇಲ್ಲಿ ತಲೆಬಾಗಿರುವ ಪ್ರತಿಯೊಂದು ಪ್ರಾಣಗಳಲ್ಲಿ ಚಿಂತೆ, ದುಃಖ, ವೇದನೆ, ಸಮಸ್ಯೆಗಳು, ಹೇಳಿಕೊಳ್ಳಲಾರದ ಕಷ್ಟಗಳು, ಅಪವಾದಗಳು, ನಿಂದನೆಗಳು, ಬೇಸರ, ಗುಣಪಡಿಸಲಾರದಂಥ ರೋಗಗಳು ಅಥವಾ ಇತರರ ಮೇಲೆ ಕಹಿ ಭಾವನೆ, ಇದೆಲ್ಲ ಇಟ್ಟುಕೊಂಡು ನಾವು ದೇವರ ಪರಿಶುದ್ಧ ಸನ್ನಿಧಾನದಲ್ಲಿದ್ದೇವೆ. ಸ್ವಲ್ಪ ಹೊತ್ತು ಇದೆಲ್ಲದನ್ನು ನಾವು ಮರೆತು ಬಿಡುವ, ಒಂದು ಹಾಡನ್ನು ದೇವರ ಮಹಿಮೆಗೋಸ್ಕರವಾಗಿ ಹಾಡುವ, ದೈವ ಪ್ರಸನ್ನತೆ ಎಂಬುದಾಗಿ ದೇವರು ನಮ್ಮ ಮಧ್ಯದಲ್ಲಿ ಆತ್ಮನ ಮೂಲಕವಾಗಿ ಬಲವಾಗಿ ಕಾರ್ಯ ಮಾಡಲಿ. ಎಲ್ಲದಕ್ಕೂ ಬಿಡುಗಡೆ ಕೊಡುವ ದೇವರ ಆತ್ಮನು ಪ್ರತಿಯೊಬ್ಬರನ್ನು ಮುಟ್ಲಿ, ಬಲಪಡಿಸಲಿ, ಆಧರಿಸಲಿ. ನಾವು ಹಿಂತಿರುಗಿ ಹೋಗುವಾಗ ಒಂದು ಹೊಸ ಜೀವಿತ ನಮ್ಮದಾಗಬೇಕು. ಕ್ರಿಸ್ತನಲ್ಲಿರುವ ಆ ಜೀವಿತ, ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡ ಆ ಒಂದು ಜೀವಿತ ಈ ಲೋಕದಲ್ಲಿ ನಮ್ಮದಾಗಬೇಕು. ಆ ರೀತಿಯಲ್ಲಿ ಈ ಹಾಡನ್ನು ದೇವರ ಮಹಿಮೆಗೋಸ್ಕರವಾಗಿ ನಾವು ಹಾಡುವ. ದೇವ ಪ್ರಸನ್ನತೆ ನಮ್ಮಲ್ಲಿ ಇಳಿದಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿ ಇಳಿದಿದೆ. ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವ ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿ ಇಳಿದಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿ ಇಳಿದಿದೆ. ಮುಂದಿನ ಚರಣ ಹೀಗೆ ಹೇಳ್ತದೆ: ದೇವರ ಶುದ್ಧ ಅಗ್ನಿಯು ಇಂದು ನಮ್ಮಲ್ಲಿ ಇಳಿದು ಬಂದಿದೆ. ದೇವರ ಆ ಮಹಿಮೆ ನಮ್ಮನ್ನೆಲ್ಲ ಒಂದಾಗಿ ಈ ಪರಿಶುದ್ಧ ಸ್ಥಳದಲ್ಲಿ ಅದು ನಿಲ್ಲಿಸಿದೆ. ದೇವರ ಶುದ್ಧ ಅಗ್ನಿಯು ಇಂದು ನಮ್ಮಲ್ಲಿ ಇಳಿದು ಬಂದಿದೆ. ದೇವರ ಶುದ್ಧ ಅಗ್ನಿಯು ಇಂದು ನಮ್ಮಲ್ಲಿ ಇಳಿದು ಬಂದಿದೆ. ದೇವ ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವ ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿ ಇಳಿದಿದೆ. ದೇವ ಪ್ರಸನ್ನತೆ
ಹೀಗೆ ಹೇಳ್ತದೆ, ದೇವರ ದಿವ್ಯ ದೂತರು ನಮ್ಮ ಸುತ್ತಲೂ ಇಲ್ಲಿ ಇರುವರೆಂಬುದಾಗಿ. ಹೌದು, ದೇವರಾತ್ಮನು ತನ್ನ ಪರಿಶುದ್ಧ ದೂತರನ್ನು ನಮ್ಮ ಮಧ್ಯದಲ್ಲಿ ಆತನು ಇರಿಸಿದ್ದಾನೆ, ನಮ್ಮನ್ನು ಕಾಯುವುದಕ್ಕೆ, ನಮ್ಮನ್ನು ಕಾಪಾಡುವುದಕ್ಕೆ. ದೇವರ ದಿವ್ಯ ದೂತರು ನಮ್ಮ ಸುತ್ತಲೂ ಇಲ್ಲಿ ಇರುವರು. ದೇವರ ದಿವ್ಯ ದೂತರು ನಮ್ಮ ಸುತ್ತಲೂ ಇಲ್ಲಿ ಇರುವರು. ದೇವಾನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿ ಹಿಡಿದಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿ ಹಿಡಿದಿದೆ. ಪರಿಶುದ್ಧನಾದ ದೇವರೇ, ಸ್ವಾಮಿ, ಈ ಜಾವದಲ್ಲಿ ನಿನ್ನ ಆತ್ಮನ ಮೂಲಕವಾಗಿ ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ. ಸ್ವಲ್ಪ ಹೊತ್ತು ವಾಕ್ಯದ ಮೂಲಕವಾಗಿ ನಾವು ನಮ್ಮ ಜೀವಿತವನ್ನು ಅವಲೋಕಿಸುವಾಗ ಸ್ವಾಮಿ, ನೀ ನಮ್ಮ ಮಧ್ಯದಲ್ಲಿರು, ನಿನ್ನ ಆತ್ಮನ ಮೂಲಕವಾಗಿ ಮಾತನಾಡು. ಈ ಸಭೆ ಸ್ವಾಮಿ, ಅದು ನಿನ್ನದು, ನೀನು ಇದನ್ನು ಆರಿಸಿಕೊಂಡಿದ್ದಿ, ಇದರಲ್ಲಿ ನೀನು ನಮ್ಮನ್ನು ಇಟ್ಟಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈಗ ವಾಕ್ಯ ನಮ್ಮ ಕೂಡ ಮಾತನಾಡಬೇಕು. ನಾವು ಸಭೆಯ ಜೀವಿತದಲ್ಲಿ ಯಾವ ರೀತಿ ಬದುಕಬೇಕೆಂಬುದನ್ನು ಅದು ನಮಗೆ ಹೇಳಿಕೊಡಬೇಕು ಸ್ವಾಮಿ. ನೀನು ಮಾತನಾಡಿಎಂದು ಕೇಳಿಕೊಳ್ಳುತ್ತಾ ನಮ್ಮ ಚಿಕ್ಕ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್.